ತಮಸ್ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸುತ್ತೂರು ಮಹಾಕ್ಷೇತ್ರ. ಇದು 1000 ವರ್ಷದ ಇತಿಹಾಸ ಉಳ್ಳದ್ದು. ಏನಂದರೆ 1000 ವರ್ಷಗಳಿಂದ ಇಲ್ಲಿ ಜಾತ್ರೆ ಮಹೋತ್ಸವನ ನೆರವೇರಿಸ್ತಾ ಬಂದಿದ್ದಾರೆ. ಇದರ ಮಠ ಆಲೆಮಠಕ್ಕೆ ಬರ್ತಾ ಇದ್ದೀವಿ. ಆಲೆಮಠ ಎಷ್ಟು ಸಖತ್ತಾಗಿದೆ ಅಂದರೆ ನೋಡೋಕ್ಕೆ ಒಂಥರ ಕಣ್ಣು ತುಂಬ. ದಕ್ಷಿಣ ಧ್ರುವದಲ್ಲಿರುವ ಈ ಮಠ ಶ್ರೀ ಸುತ್ತೂರು ಮಠವಾಗಿದ್ದು ಇದು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಕೆಲಸವನ್ನು ಕೊಟ್ಟು ಅನ್ನ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ. ಅನ್ನದಾನ ಶ್ರೇಷ್ಠ ದಾನ ಅಂತಾರೆ. ಸಾವಿರಾರು ಲಕ್ಷಾಂತರ ಜನಗಳಿಗೆ ಇಲ್ಲಿ ಅನ್ನ ಪ್ರದರ್ಶನ ನೀಡ್ತಾರೆ. ನೋಡಿ, ಎಲ್ಲರಿಗೂ ತಟ್ಟೆಯಲ್ಲೇ ಊಟ ತಿಂಡಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿತ್ತು ಅನ್ನೋಕ್ಕೆಲ್ಲ. ಸುತ್ತೂರು ಮಠ ಇದೆ. ನಾನು ಒಳಗಡೆ ಏನೇನಿದೆ ಅಂತ ನಿಮ್ಮ ಮುಂದೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೇನೆ ಗೈಸ್. ಒಳಗಡೆ ಹೋಯ್ತಾ ಇದ್ರೆ ಒಂಥರ ಶಾಂತಿಯ ವಾತಾವರಣ, ಎಲ್ಲ ಕಡೆ ಭಕ್ತಿಯ ವಾತಾವರಣ, ನಿಶಬ್ದತೆಯಿಂದ ಕೂಡಿತ್ತು ಅನ್ನೋಕ್ಕೆ ಹೇಳೋಕ್ಕೆ ಇಚ್ಛಪಡ್ತೇನೆ. ಮುಂದೆ ಸಾಗುತ್ತಾ ಹೋಗ್ತಿದ್ರೆ ಇಲ್ಲಿ ದೇವರ ಪ್ರಾರ್ಥನೆ. ಪಕ್ಕದಲ್ಲಿರೋ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದರೊಳಗಡೆ ಯಾವ ಥರ ಇದೆ, ಯಾವ ಥರ ಇದೆ ದೇವರು ಎಲ್ಲ ತೋರಿಸ್ತಾರೆ. ನಂದಿಗೊಂದು ನಮಸ್ಕಾರ ಮಾಡ್ಕೊಂಡು ನಾವು ದೇವಸ್ಥಾನ ಒಳಗಡೆ ಗಂಟೆನ ಬಾರಿಸೋದ್ರಿಂದ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಗಂಟೆನ ನಾವು ಬಾರಿಸ್ತೀವಿ. ದೇವರ ದೃಶ್ಯವನ್ನು ಪಡ್ಕೊಂಡು ಮುಂದೆ ಸುತ್ತಲೂ ಗರ್ಭಗುಡಿಯ ಸುತ್ತಲ ಪ್ರದಕ್ಷಿಣೆಯನ್ನು ಆಗ್ತಾ ನಾವು ಸಾಗಿದ್ವು ಗೆಳೆಯರು. ದೇವಸ್ಥಾನಕ್ಕೆ ಹೋದರೆ ಒಂಥರ ಏನೋ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಹೋಗಿ ಒಂದು ಏನೋ ಶಾಂತಿಯ ನೆಮ್ಮದಿ ಒಂಥರ ಸಿಕ್ತಂಗೆ ಆಗುತ್ತೆ ಗೈಸ್. ನೋಡಿ ಯಾವ ಥರ ಕಲ್ಚರಲ್ಲಿ ಯಾವ ಗುರು ಯಾವ ಇಂಜಿನಿಯರಿಂಗ್ ಇರಲಿಲ್ಲ ಗುರು. ಆಗ ಪಟ್ಟಣ ಮುಗಿಸ್ಕೊಂಡು ಮುಂದೆ ಬಂದಾಗ ನನಗೊಂದು ವಚನ ಜ್ಞಾಪನ ಆಯಿತು. ಏನಂದರೆ ಒನ್ನ ಶಿರೆ ಒನ್ನ ಕಲಸವಯ್ಯ, ಒನ್ನ ದೇಗಲವಯ್ಯ, ಅನ್ನ ಕಾಲೆ ಕಂಬವಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ ಕೊಡಲ ಸಂಗಮ ದೇವ ಅಂತ ಆ ವಚನ ನನಗೆ ನೆನಪಾಯಿತು. ಹಂಗೆ ನೆನಪಾದ ತಕ್ಷಣ ಮುಂದೆ ಸಾಗ್ತಾ ನಾನು ಮುಂದೆ ಪಯಣವನ್ನು ಸಾಗ್ತಾ ಇದ್ದೇನೆ. ಮುಂದೆ ನಿಮ್ಮ ಮುಂದೆ ತೋರಿಸುವ ಮತ್ತಷ್ಟು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಹೋಗೋಣ ಬನ್ನಿ. ಜನಪದಗಳ ಊರು ಚಾಮರಾಜನಗರದಲ್ಲಿ ಜನಪದದ ಕಲೆ ಇಲ್ಲ ಅಂದರೆ ಒಂಥರ ಲೆವೆಲೇ ಇಲ್ಲ ಅನ್ನೋಕ್ಕೆ. ಮುಂದೆ ಸಾಗ್ತಾ ಪಯಣ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ನೋಡಿ ಸುತ್ತಮುತ್ತ ಎಷ್ಟು ಕಲ್ಚರಲ್ ಆಗಿ ಎಷ್ಟು ಸಖತ್ತಾಗಿದೆ ಸುತ್ತೂರು ಜಾತ್ರೆ ಮಹೋತ್ಸವ. ಎರಡು ಕಡೆ ಎಕ್ಸಿಬಿಷನ್ ಇದೆ, ಸಖತ್ತಾಗಿದೆ ಅನ್ಬೋದು ಚಿಕ್ಕ ಮಕ್ಕಳಿಗೆಲ್ಲ. ಆಗ್ತಾ ಹೋಗಿ ತಲೆ ಮಟ್ಟಕ್ಕೆ ಹೊಸ ಅದೇ ದೊಡ್ಡ
ಇವಾಗ ನೋಡಿದಾಗೆ ನೀವು ಇದು ಸುತ್ತಲಿನ ತೆಪ್ಪೋತ್ಸವ ವಿಜೃಂಭಣೆಯಿಂದ ನಡೀತು ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ದಕ್ಷಿಣ ಕಾಶಿ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಕಣ್ತುಂಬಿಕೊಳ್ಳೋ ಲಕ್ಷಾಂತರ ಜನಗಳು ಇಲ್ಲಿಗೆ ನೆರೆದಿರು. ನೀವು ನೋಡಿದ ಹಾಗೆ ಇಲ್ಲಿ ದೀಪದ ಅಲಂಕಾರ ಮತ್ತು ಮಹಾಮಂಗಳಾರತಿಯನ್ನು ಕಪಿಲಾ ದೇವಿಗೆ ಅರ್ಪಣೆ ಮಾಡ್ತಾರೆ. ಸಾಕಷ್ಟು ವಿಜೃಂಭಣೆಯಿಂದ ಈ ತೆಪ್ಪೋತ್ಸವ ನಡೀತು ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ಗೈಸ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಶ್ರೀ ಸುತ್ತೂರು ಜಾತ್ರೆ ಮಹೋತ್ಸವ, ಸುತ್ತೂರು ಶ್ರೀ ಶಿವರಾತ್ರಿ ಧಾರ್ಮಿಕ ಮಹೋತ್ಸವ ಕರ್ನಾಟಕ ಅತ್ಯಂತ ದೊಡ್ಡ ಮತ್ತು ಶಿಸ್ತುಬದ್ಧ ಗ್ರಾಮೀಣ ಜಾತ್ರೆ ಒಂದಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಪಿಲಾ ನದಿಯ ತೀರದಲ್ಲಿರುವ ಶ್ರೀ ಪುಣ್ಯಕ್ಷೇತ್ರ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ನಂತರ ಈ ಸಂಭ್ರಮವನ್ನು ನಡೆಸುತ್ತಾರೆ. 2026ನೆಯ ಜಾತ್ರೆ ಮಹೋತ್ಸವವು 15ರಿಂದ 20ನೇ ತಾರೀಕಿನವರೆಗೆ ನಡೆಯುತ್ತದೆ. ಮಹೋತ್ಸವ 5 ದಿನಗಳು ನಡೀತದೆ. 15, 16, 17, 18 ಒಂದೊಂದು ದಿನವೂ ನಂತರ ವಿಶೇಷವಾಗುತ್ತದೆ. ಮೊದಲನೇ ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, 2ನೇ ದಿನ ಸಾಮೂಹಿಕ ವಿವಾಹ, ಫ್ರೀಯಾಗಿ ಮದುವೆ ಮಾಡಿಸ್ತಾರೆ. 3ನೇ ದಿನ ಇದು ರಥೋತ್ಸವ, 4ನೇ ದಿನ ಇದು ಕಪಿಲಾ ನದಿ ತೀರದಲ್ಲಿ ಇದು ತೆಪ್ಪೋತ್ಸವ ಮಾಡ್ತಾರೆ. ಏನು ತೆಪ್ಪೋತ್ಸವ ಹೆಂಗಿದೆ, ಸೈಕಾಗಿದೆ. ನಾನಂತೂ ಕಾಲೇಜ್ಗೆ ಹೋಗೋದ ಅಂತಿದ್ದೆ, ಅಪ್ಪ ಬೇಡ ಇಲ್ಲೇ ಇರೋ ಅಂದ್ಬಿಟ್ಟು ಇಸ್ಕೊಂಡು ತೋರಿಸ್ತು. ಹೆಂಗಿತ್ತು ಅಂದರೆ ಮಸ್ತಾಗಿತ್ತು ಗುರು. ಪಟಾಕಿ ಹೊಡಿತಾರೆ, ಸೈಕು ಅನ್ನೋಕ್ಕೆ ಇಷ್ಟಪಡ್ತೀನಿ ಗುರು. ಇನ್ನು ಅನ್ನದಾನವೇ ಪುಣ್ಯದಾನ ಅಂತಾರೆ. ಅನ್ನದಾನ ಪುಣ್ಯದಾನ ಅಲ್ಲ, ಅನ್ನದಾನವೇ ಶ್ರೇಷ್ಠ ದಾನ ಅಂತಾರೆ. ಹಂಗೆ ಲಕ್ಷಾಂತರ ಜನರಿಗೆ ಬಂದವರಿಗೆ ಒಬ್ರಿಗೂ ಮಿಸ್ ಆಗದೆ ಅನ್ನ ಪ್ರದರ್ಶನ ಮಾಡ್ತಾರೆ. ಏನು ಪಾಯಸ, ಕಾಲು, ಅದು ಇದು ಪಲ್ಯ, ಅನ್ನ, ಸಾಂಬಾರು, ಏನು ಗುರು ಒಂದೊಂದು ಮಸ್ತ್ ಗುರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು ಈ ಥರ ಇದೆ ಮಠ ಅಂತ. ನಾನು ಮೊದಲೆಲ್ಲ ಕೇಳಿದೆ ಈ ಥರ ಮಾಡ್ತಾರೆ ಅಂದ, ಯಾವತ್ತೂ ಬಂದಿರಲಿಲ್ಲ. ಇವತ್ತು ಬಂದಾಗ ನಾನಂತೂ ಏನು ಗುರು ಸೈಕಾದೆ ಗುರು. ಏನು ಗುರು ಇದೆಲ್ಲ ಜಾತ್ರೆ ಮಾಡ್ತೀವಿ, ತೆಪ್ಪೋತ್ಸವದ ಪಟಾಕಿ ಹೊಡಿತೀರಿ ಗುರು. ಮಿಲ್ಕಿ ಗ್ಯಾಲಕ್ಸಿಗೆ ಹೋಗಿ ಬಂದಾಗಿತ್ತು ಗುರು. ಏನು ಗುರು ಸೈಕು. ನೆಕ್ಸ್ಟ್ ವರ್ಷ ಏನಾದರೂ ಯಾರು ಮಿಸ್ ಮಾಡ್ಕೊಡಿ, ನೆಕ್ಸ್ಟ್ ವರ್ಷ ಬನ್ನಿ, ಸಖತ್ತಾಗಿರುತ್ತೆ. ಕೃಷಿ ಮೇಳ ಅಂದಿರ್ದು ವಸ್ತು ಪ್ರದರ್ಶನ ಮತ್ತು ಫಲಪುಷ್ಪ ಪ್ರದರ್ಶನ ಎಲ್ಲ ಒಂಥರ ಸೈಕಾಗಿತ್ತು ಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಿಲ್ಲ, ಒಂದು ನಾನು ಪ್ರಯತ್ನ ಮಾಡ್ತಿದ್ದೆ. ಇವಾಗ ಬೆಳೆಯುವ ಮೊಳಕೆಯಲ್ಲಿ ಅಂದರೆ ಇವಾಗ ನಾನು ಮೊದಲನೇ ಹೆಜ್ಜೆ ಇಟ್ಕೊಂಡು ಬೆಳೀತಾ ಇದ್ದೀನಿ. ಎಮ್ಮರವಾಗಷ್ಟು ಶಕ್ತಿ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ಏನೋ ತಪ್ಪಿದ್ದು ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತಿನಲ್ಲಾಗಿ ನಾನು ಕೊನೆ ಮಾಡ್ತಾಯಿದ್ದೀನಿ. ಸಿಗುವ ಮತ್ತೆ, ಬಾಯ್. ಮಿಸ್ ಮಾಡಬೇಡಿ, ಇಟ್ಕೋಬೇಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.